हरे ಹರೇ ನಮಃ. हरे ಹರೇ ನಮಃ ಆಚಾರ್ಯ ನಮಸ್ಕಾರ. ಶುರು ಮಾಡೋಣ ತಗೊಳ್ಳಿ. ಕೇಳಿಸ್ತಾ ಇದೆಯಲ್ಲ? ಶ್ರೀ ಹರಿ ಓಂ ओम ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ नारायणाय परिपूर्ण गुणार्णवाय ವಿಶ್ವೋದಯ ಸ್ಥಿತಿಲಯೋ ನಿಯತಿ ಪ್ರದಾಯ विश्वोदय स्थिति लय नियति प्रदाय ಜ್ಞಾನ ಪ್ರದಾಯ ವಿಬುಧಾಸುರಸೌಖ್ಯ ज्ञान प्रदाय विबुधासुर सौख्य दुःख ಸತ್ಯಾಯ ವಿದ್ಯಾಯ ನಮೋ ನಮಸ್ತೆ. वितताय नमो नमस्ते. ಅಶೇಷ ವಾಗ್ಜಾಡ್ अशेष वाग्जाड्यमलापहन्त्री ನವಂ नवं 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 स्पष्ट सुवाक्प्रदायिनी ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ममेह जिह्वाग्रसुरङ्गनर्तकी ಪ್ರಸನ್ನಾ ವದನೆ ಚ ಮೇ ಶ್ರೀ भवप्रसन्ना मदने च मे श्रीः ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ अभ्रमं भङ्गरहितम् अजडं विमलं सदा ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ आनन्दतीर्थमतुलं भजे तापत्रयापहम् ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ यस्य वाक्कामधेनुर्नः कामितार्थान् प्रयच्छति ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ सेवेतं जय योगीन्द्रं कामबाणच्चिदं सदा य सत्यधर्मरताय च पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे षड्वर्षपूजकान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् सत्यप्रमोदतीर्थार्यान् नौमि न्यायसुधारतान् आपादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत् घ्ना-
ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಒಂದು ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ವಿಶೇಷವಾಗಿ ಭಗವಂತನ ಅವತಾರಗಳ ಬಗ್ಗೆ ಒಂದು ವಿಚಾರವನ್ನ ತಿಳಿ, ತದನಂತರದಲ್ಲಿ ಪ್ರಸಂಗ ಸಂಗತ್ಯ ಅವತಾರಗಳನ್ನ ತಿಳಿಸಿದ್ದರಿಂದ ವಿಶೇಷವಾಗಿ ಭಗವಂತನ ಆವೇಶ ಎಲ್ಲಿದೆ ಎಂಬುದನ್ನ ತಿಳಿಸ್ತಾ ಬಂದ್ರು. ಮೊನ್ನೆ 2 ಶ್ಲೋಕಗಳನ್ನ ತಿಳಿದಿದ್ದೆ. ಮತ್ತೆ 31 ಮತ್ತು 32, 33 ಈ ಮುಂದಿನ ಶ್ಲೋಕಗಳಲ್ಲಿಯೂ ಕೂಡ ಭಗವಂತನ ವಿಶೇಷ ಆವೇಶ, ಭಗವಂತನ ಸಾಮಾನ್ಯವಾದಂತಹ ಆವೇಶ ಅಲ್ಲಿ ಇದೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. 30 ಶ್ಲೋಕ. ಕಶ್ಯಪಸ್ಸನಕಾದ್ಯಾಶ್ಚ ಕಶ್ಯಪಸ್ಸನಕಾದ್ಯಾಶ್ಚ ವನ್ಯಾದ್ಯಾಶ್ಚೈವ ದೇವತಾಃ ವನ್ಯಾದ್ಯಾಶ್ಚೈವ ದೇವತಾ ಭರತವೀರ್ಯಶ್ಚ ಭರತಕಾರ್ತವೀರ್ಯಶ್ಚ ವೈನ್ಯಾದ್ಯಾಶ್ಚಕ್ರವರ್ತಿನಃ ವೈನ್ಯಾದ್ಯಾಶ್ಚಕ್ರವರ್ತಿನಃ ಕಶ್ಯಪಸ್ಸನಕಾದ್ಯಾಶ್ಚ ವನ್ಯಾದ್ಯಾಶ್ಚೈವ ದೇವತಾಃ ಭರತಕಾರ್ತವೀರ್ಯಶ್ಚ ವೈನ್ಯಾದ್ಯಾಶ್ಚಕ್ರವರ್ತಿನಃ ಎಂಬುದಾಗಿ 31ನೇ ಶ್ಲೋಕ. ನಿಮ್ಮ ಪುಸ್ತಕಗಳಲ್ಲಿ ವನ್ಯಾದ್ಯಾಶ್ಚೈವ ಅಂತಿದೆಯೋ ಬ್ರಹ್ಮಾದ್ಯಾಶ್ಚೈವ ಅಂತಿದೆ? ವನ್ಯಾದ್ಯಶ್ಚೈವ ಇದು. ಸರಿ ಸರಿ. ಕೆಲವು ಪುಸ್ತಕಗಳಲ್ಲಿ ಬ್ರಹ್ಮಾದ್ಯಾಶ್ಚೈವ ಅಂತಿದೆ. ಈ ಜನಾರ್ದನ ಭಟ್ರ ಟಿಪ್ಪಣಿ ಇರುವಂತ ಪುಸ್ತಕದಲ್ಲಿ ಬ್ರಹ್ಮಾದ್ಯಾಶ್ಚೈವ ಅಂತಿದೆ. ಯಾಕೆ ಅಂದ್ರೆ ಹಿಂದೆ ಬ್ರಹ್ಮಾದಿ ದೇವತೆಗಳನ್ನು ಹೇಳಿಬಿಟ್ಟಿದ್ದಾರೆ 29ನೇ ಶ್ಲೋಕದಲ್ಲಿ ಶ್ರೀ ಬ್ರಹ್ಮ ರುದ್ರೋ ಅಂತ ಹೇಳಿ. ಹೀಗಾಗಿ ಅದು ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅಂತ ವ್ಯತ್ಯಾಸ ಮಾಡಿಕೊಳ್ಳಬೇಕು. ವನ್ಯಾದ್ಯಾಶ್ಚೈವ ಅಂತ ಪದವಿಭಾಗ. ಕಶ್ಯಪಃ ಸನಕಾದ್ಯಾಃ ದೇವತಾಃ ಭರತಃ ಕಾರ್ತವೀರ್ಯಃ ಚ ವೈನ್ಯಾದ್ಯಾಃ ಚ ಚಕ್ರವರ್ತಿನಃ ಎಂಬುದಾಗಿ 31ನೇ ಶ್ಲೋಕದ ಪದವಿಭಾಗ. ಇಷ್ಟು ಜನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಕಶ್ಯಪ ಋಷಿಗಳು, ಇವರಲ್ಲಿಯೂ ಕೂಡ ವಿಶೇಷವಾಗಿ ಭಗವಂತನ ಆವೇಶ. ಸುಮ್ಮನೆ ಸಾಮಾನ್ಯವಾಗಿ ಭಗವಂತ ಪ್ರವೇಶ ಮಾಡಿ ಬರೋದಲ್ಲ, ವಿಶೇಷವಾಗಿ ಅಲ್ಲಿ ಆವೇಶವಾಗಿ ಸನ್ನಿಹಿತನಾಗಿ ಭಗವಂತ ಇರ್ತಾನೆ ಅಂತ ಅರ್ಥ. ಆವೇಶ ಅಂದ್ರೆ ಹೋಗಿ ಬರೋ. ಕಟ್ ಆಗ್ತಾ ಇದೆ ಗುರುಗಳೇ, ಕಟ್ ಆಗಿ ಬರ್ತಾ ಇದೆ. ಹೊರಗಡೆ ಕೂತಿದ್ದೇನೆ ಇವತ್ತಂತೂ. ದಿವಸ ಒಳಗೆ ಕೂತಿರ್ತೇನೆ, ಹೊರಗೆ ಕೂತಿದ್ದೇನೆ ಇವತ್ತು. ಕೇಳಿಸ್ತಾ ಇಲ್ವಾ? ಬ್ರೇಕ್ ಆಗ್ತಾ ಇದೆ. ಮೋಸ್ಟ್ಲಿ ಗಿಡ ಮರಗಳಿದ್ದಲ್ಲಿ ಹಾಗಾಗುತ್ತೆ ಆಚಾರ್ಯ. ಸುತ್ತಮುತ್ತಲೆಲ್ಲ ನಿಮ್ಮ ಏರಿಯಾದಲ್ಲಿ ಗಿಡ ಮರಗಳು ಹೆಚ್ಚಿದ್ರೆ ಆಗುತ್ತೆ. ಒಳಗಂತೂ ಬರ್ತಾನೆ ಇಲ್ಲ, ಅದಕ್ಕೆ ಹೊರಗೆ ಕೂತಿದ್ದೇನೆ ಇವತ್ತು. ಸ್ವಲ್ಪ ಗಾಳಿ ಇದೆ ಅಂತ ಹಂಗ ಆಗ್ತಿರ್ಬೇಕಷ್ಟೆ. ಇರ್ಲಿ, ಕಂಟಿನ್ಯೂ ಮಾಡಿ ಆಚಾರ್ಯ, ಧನ್ಯವಾದಗಳು. ನೋಡಿ, ಕಶ್ಯಪ ಋಷಿಗಳು
ಮತ್ತು ಸನಕಾದ್ಯಾಹ, ಸನಕ, ಸನಂದನ, ಸನಾತನ, ಸನತ್ ಕುಮಾರ್ ಇವರೇ ಮೊದಲಾದಂತಹ ಮಹಾಜ್ಞಾನಿಗಳು. ಇವರಲ್ಲಿಯೂ ಕೂಡ ವಿಶೇಷವಾಗಿ ಭಗವಂತನ ಆವೇಶ. ಇನ್ನು ವನ್ಯಾದ್ಯಾಹ, ವನ್ಹಿ ಮೊದಲಾದಂತಹ ಅನೇಕ ದೇವತೆಗಳು, ಆ ದೇವತೆಗಳಲ್ಲಿಯೂ ಕೂಡ ವಿಶೇಷವಾಗಿ ಭಗವಂತನ ಆವೇಶ ಇದೆ. ಇನ್ನು ಭರತಃ, ಭರತನಲ್ಲಿ ಮತ್ತು ಕಾರ್ತವೀರ್ಯ ಅರ್ಜುನ, ಆ ವಿಶೇಷವಾಗಿ ಭಗವಂತನ ವೇಷ ಇದೆ. ಈ ದತ್ತನಾಮಕನಾದಂತಹ ಭಗವಂತ ಹಿಂದೆ ಬಂದಿದೆ 24ನೇ ಶ್ಲೋಕದಲ್ಲಿ, ದತ್ತೌ ವ್ಯಾಸಾದಿ ರೂಪೇಶು ಜ್ಞಾನ ಕಾರ್ಯಸ್ತಥಾ ಪ್ರಭು ಅಂತೇಳಿ, ಜ್ಞಾನ ಕಾರ್ಯಕ್ಕಾಗಿ ಅವತಾರ ಮಾಡಿದಂತಹ ಒಂದು ರೂಪ ದತ್ತಾತ್ರೇಯ, ಭಗವಂತನ ಒಂದು ಅವತಾರ. ಆ ಅವತಾರ, ಆ ದತ್ತನಾಮಕನಾದಂತಹ ಭಗವಂತನನ್ನ ವಿಶೇಷವಾಗಿ ಧ್ಯಾನ ಮಾಡಿ ತಪಸ್ಸನ್ನು ಮಾಡಿ ಅನುಗ್ರಹವನ್ನ ಪಡೆದುಕೊಂಡವ ಕಾರ್ತವೀರ್ಯಾರ್ಜುನ. ಹೀಗಾಗಿ ಈ ಕಾರ್ತವೀರ್ಯಾರ್ಜುನದಲ್ಲಿಯೂ ಕೂಡ ವಿಶೇಷವಾದಂತಹ ಆವೇಶ ಇದೆ, ದೇವರ ಆವೇಶ. ಇನ್ನು ವೈನ್ಯಾದ್ಯಾಹ, ವೈನ್ಯ ಅಂತಂದ್ರೆ ವೇನ ಅಂತ ಒಬ್ಬ ಅಸುರ, ಆ ಅಸುರನಿಂದ ಹುಟ್ಟಿದಂತಹ ವ್ಯಕ್ತಿ ಪೃಥುರಾಜ. ಭಾಗವತದಲ್ಲಿ ಕಥೆ ಬರುತ್ತದೆ. ಆ ವೇನ ಮಹಾದುಷ್ಟ, ಅನೇಕ ರೀತಿಯಾದಂತಹ ಋಷಿಮುನಿಗಳಿಗೆ ಎಲ್ಲರಿಗೂ ಹಿಂಸೆಯನ್ನ ಕೊಡುವಂತಹ ವ್ಯಕ್ತಿ. ಅದಕ್ಕೆ ಅವನಿಗೆ ಎಷ್ಟು ಹೇಳಿದರೂ ಕೂಡ ಅವನು ಮಾತುಗಳನ್ನ, ಋಷಿಮುನಿಗಳ ಮಾತನ್ನ ಕೇಳದೇ ಇದ್ದಾಗ ಎಲ್ಲ ಋಷಿಮುನಿಗಳು ಕೂಡ ಹುಂಕಾರವನ್ನ, ಅಂತ ಶಬ್ದವನ್ನ ಮಾಡಿ ಅವನನ್ನ ಸಂಹಾರ ಮಾಡ್ತಾರೆ. ಮುಂದೆ ಈ ರಾಜ್ಯವನ್ನ ಆಳೋರು ಯಾರು, ರಾಜನೇ ಇಲ್ಲ ಅಂದ್ರೆ ಅರಾಜಕತೆ ಬಂದು ಬಿಡ್ತದೆ, ಅದಕ್ಕೇನ್ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಅಂತ ಮಾಡಿದಾಗ ಅಲ್ಲಿ ಹುಟ್ಟಿದವನೇ ಕೇಳಿಸ್ಲಿಲ್ಲ ಆಚಾರ್ಯ. ವೇನ ಅನ್ನತಕ್ಕಂತ ದುಷ್ಟ ಒಬ್ಬ ಇರ್ತಾನೆ, ಅಲ್ಲಿವರೆಗೆ ಕೇಳಿಸ್ತು, ಅಲ್ಲಿಂದ ಮುಂದೆ ಕೇಳಿಸಿಲ್ಲ. ಆ ದುಷ್ಟನ ಒಂದು ಸಂಹಾರವನ್ನ ಮಾಡ್ತಾರೆ ಋಷಿಮುನಿಗಳು. ಎಂಬುದಾಗಿ ಶಬ್ದವನ್ನ ಮಾಡಿ ಆ ವೇನನ ಸಂಹಾರ ಮಾಡಿ ಆದ ಮೇಲೆ ರಾಜ್ಯದಲ್ಲಿ ಅರಾಜಕತೆ ಬಂದು ಬಿಡ್ತದೆ. ಅದಕ್ಕೆ ಒಬ್ಬ ರಾಜ ಬೇಕು ಅಂತ ಮತ್ತೆ ಋಷಿಮುನಿಗಳು ಆ ವೇನನ ತೊಡೆಗಳನ್ನ ಮಥನ ಮಾಡಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ಹುಡ್ತಾನೆ. ಅವನು ಕಪ್ಪಾಗಿರ್ತಾನೆ, ಅನೇಕ ರೀತಿಯಾಗಿ ಅಲಕ್ಷಣ ಉಳ್ಳವನಾಗಿರ್ತಾನೆ. ಅದಕ್ಕೆ ಇವನು ಯೋಗ್ಯನಲ್ಲ ಅಂತ ಅವನನ್ನ ಬಿಟ್ಟು ಬಿಡ್ತಾರೆ. ಮತ್ತೆ ಆ ವೇನನ ಎರಡೂ ಕೈಗಳನ್ನ, ಬಾಹುಗಳನ್ನ ಮಥನ ಮಾಡಿದಾಗ ಅಲ್ಲಿ ಪೃಥು ಎಂಬುವಂಥ ರಾಜ ಹುಡ್ತಾನೆ, ಪೃಥುರಾಜ. ಈ ಪೃಥುರಾಜ ರಾಜ್ಯವನ್ನ, ಇಡೀ ಭೂಮಂಡಲವನ್ನ ಆಳಿದ್ದಕ್ಕೇನೆ ಇದಕ್ಕೆ ಪೃಥ್ವಿ ಅಂತ ಹೆಸರು ಬಂದದ್ದು. ವೈನ್ಯ ಅಂದ್ರೆ ವೇನನ ಮಗ ಅಂತ ಅರ್ಥ. ವೇನನ ಮಗ ಆ ಪೃಥುರಾಜ. ಆ ಪೃಥುರಾಜನಲ್ಲಿಯೂ ಕೂಡ ವಿಶೇಷವಾದಂತಹ ಭಗವಂತನ ಆವೇಶ ಇದೆ ಎಂಬುದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಚಕ್ರವರ್ತಿನಃ, ಅನೇಕ ರೀತಿಯಾದಂತಹ ಚಕ್ರವರ್ತಿಗಳು, ರಾಜರು, ಈಗಿನ ರಾಜರು ಅಲ್ಲ, ಚಕ್ರವರ್ತಿಗಳು ಅಂತ ಇದ್ದಾರೆ. ಅವ ಎಲ್ಲ ಆ ಚಕ್ರವರ್ತಿಗಳಲ್ಲಿಯೂ ಕೂಡ ವಿಶೇಷವಾಗಿ ಭಗವಂತನ ಆವೇಶ ಇದೆ ಎಂಬುದನ್ನ ತಿಳಿದುಕೊಳ್ಬೇಕು. ಇನ್ನು ಅದೇ ರೀತಿ ಮತ್ತೆ ಯಾರಲ್ಲಿ ಭಗವಂತನ ವಿಶೇಷ ಆವೇಶ ಇದೆ ಎಂಬುದನ್ನ 32ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಗಯಶ್ಚ ಲಕ್ಷ್ಮಣಾದ್ಯಾಶ್ಚ, ಗಯಶ್ಚ ಲಕ್ಷ್ಮಣಾದ್ಯಾಶ್ಚ ತ್ರಯೋ ರೋಹಿಣಿ ನಂದನಃ, ತ್ರಯೋ ರೋಹಿಣಿ ನಂದನಃ ಪ್ರದ್ಯುಮ್ನೋ ರೌಕ್ಮಿಣೀಯಶ್ಚ, ಪ್ರದ್ಯುಮ್ನೋ ರೌಕ್ಮಿಣೀಯಶ್ಚ
ತತ್ಪುತ್ರಶ್ಚಾನಿರುದ್ಧಕಃ ತತ್ಪುತ್ರಶ್ಚಾನಿರುದ್ಧಕಃ ವಯಶ್ಚ ಲಕ್ಷ್ಮಣಾದ್ಯಾಶ್ಚ ತ್ರಯೋ ರೋಹಿಣಿನಂದನಃ ಪ್ರದ್ಯುಮ್ನೋ ರೌಕ್ಮಿಣೀಯಶ್ಚ ತತ್ಪುತ್ರಶ್ಚಾನಿರುದ್ಧಕಃ ಎಂಬುದಾಗಿ 32ನೆಯ ಶ್ಲೋಕ. ಪದವಿಭಾಗ. ಗಯಃ ಚ ಲಕ್ಷ್ಮಣಾದ್ಯಾಃ ಚ ತ್ರಯಃ ರೋಹಿಣಿನಂದನಃ ಪ್ರದ್ಯುಮ್ನಃ ರೌಕ್ಮಿಣೀಯಃ ಚ ತತ್ಪುತ್ರಃ ಚ ಅನಿರುದ್ಧಕಃ ಎಂಬುದಾಗಿ ಪದವಿಭಾಗ. ಇವರೆಲ್ಲರಲ್ಲಿಯೂ ಕೂಡ ಮತ್ತೆ ಭಗವಂತನ ವಿಶೇಷ ಆವೇಶ ಇದೆ ಅಂತ ಹೇಳ್ತಾ ಇದ್ದಾರೆ. ಗಯ ಅಂತ, ಆ ಗಯನಲ್ಲಿಯೂ ಕೂಡ ವಿಶೇಷವಾಗಿ ಭಗವಂತನ ಆವೇಶ. ಲಕ್ಷ್ಮಣಾದ್ಯಾಶ್ಚ, ಲಕ್ಷ್ಮಣನೇ ಮೊದಲಾದಂಥವರಲ್ಲಿಯೂ ಕೂಡ ವಿಶೇಷ ಭಗವಂತನ ಆವೇಶ ಅಂತ ಹೇಳ್ತಾ ಇದ್ದಾರೆ. ಯಾರು ಅಂದ್ರೆ ಲಕ್ಷ್ಮಣ, ಭರತ, ಶತ್ರುಘ್ನ ಬರೀತಾರೆ. ಈ 3 ಜನರಲ್ಲಿ ಅಂತ ಅರ್ಥ. ಲಕ್ಷ್ಮಣಾದ್ಯಾಹ ಅಂದ್ರೆ ತ್ರಯ, ಲಕ್ಷ್ಮಣಾದ್ಯಾಹ ತ್ರಯ, ಲಕ್ಷ್ಮಣನೇ ಮೊದಲಾದಂತಹ 3 ಜನ ಅಂದ್ರೆ ಲಕ್ಷ್ಮಣ, ಭರತ, ಶತ್ರುಘ್ನ. ಈ 3 ಜನರಲ್ಲಿಯೂ ಕೂಡ ಭಗವಂತನ ವಿಶೇಷ ಆವೇಶ ಇದೆ. ಇನ್ನು ರೋಹಿಣಿ ನಂದನಃ, ರೋಹಿಣಿ ನಂದನಃ, ರೋಹಿಣಿಯ ಮಗನಾದಂತಹ ಬಲರಾಮಚಂದ್ರ ದೇವರು. ಈ ಬಲರಾಮಚಂದ್ರ ದೇವರಲ್ಲಿಯೂ ಕೂಡ ವಿಶೇಷವಾದಂತಹ ಭಗವಂತನ ಆವೇಶ ಇದೆ. ಮತ್ತು ಪ್ರದ್ಯುಮ್ನಃ, ಕೃಷ್ಣ ಪರಮಾತ್ಮನ ಮಗ ಪ್ರದ್ಯುಮ್ನ. ಈ ಪ್ರದ್ಯುಮ್ನಲ್ಲಿಯೂ ಕೂಡ ಭಗವಂತನ ವಿಶೇಷ ಆವೇಶ. ರೌಕ್ಮಿಣೀಯಶ್ಚ, ಆ ಪ್ರದ್ಯುಮ್ನ ಯಾರು ಅಂದ್ರೆ ರೌಕ್ಮಿಣೀಯ ಅಂತ ಬರೀತಾರೆ. ಹೇಳ್ತಾರೆ ಪ್ರದ್ಯುಮ್ನೋ ರೌಕ್ಮಿಣೀಯಶ್ಚ, ರುಕ್ಮಿಣಿಯ ಮಗನಾದಂತಹ ರುಕ್ಮಿಣೀ ಪುತ್ರ ಪ್ರದ್ಯುಮ್ನಃ, ರುಕ್ಮಿಣಿಯ ಮಗನಾದಂತಹ ಕೃಷ್ಣ ಪರಮಾತ್ಮನ ಮಗನಾದಂತಹ ಆ ಪ್ರದ್ಯುಮ್ನಲ್ಲಿಯೂ ಕೂಡ ಭಗವಂತನ ವಿಶೇಷ ಆವೇಶ ಇದೆ. ಅಷ್ಟೇ ಅಲ್ಲ, ತತ್ಪುತ್ರ ಚ ಅನಿರುದ್ಧಕಃ, ಆ ಪ್ರದ್ಯುಮ್ನನ ಮಗ ಅನಿರುದ್ಧ ಕೃಷ್ಣ ಪರಮಾತ್ಮನ ಮೊಮ್ಮಗ. ಈ ಅನಿರುದ್ಧನಲ್ಲಿಯೂ ಕೂಡ ಭಗವಂತನ ವಿಶೇಷ ಆವೇಶ ಇದೆ. ಎಲ್ಲರಲ್ಲಿಯೂ ಕೂಡ ಭಗವಂತನ ವಿಶೇಷ ಆವೇಶ ಇದೆ ಎಂಬುದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ತಿಳಿದುಕೊಳ್ಳಬೇಕು. ಮುಂದಿನ ಶ್ಲೋಕದಲ್ಲಿ 2 ಪಾದಗಳಲ್ಲಿ ಮತ್ತೆ ವಿಶೇಷ ಆವೇಶ ಯಾರಲ್ಲಿ, ಮುಂದಿನ 2 ಪಾದಗಳಲ್ಲಿ ಸ್ವಲ್ಪ ಆವೇಶ, ಸ್ವಲ್ಪ ಭಗವಂತನ ಆವೇಶ ಇದೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. 33ನೇ ಶ್ಲೋಕ. ನರ ಫಲ್ಗುಣ ಇತ್ಯಾದ್ಯಾಹ, ನರ ಫಲ್ಗುಣ ಇತ್ಯಾದ್ಯಾಹ ವಿಶೇಷಾವೇಶಿನೋ ಹರೇಃ, ವಿಶೇಷಾವೇಶಿನೋ ಹರೇಃ ವಾಲಿ ಸಾಂಬಾದಯಶ್ಚೈವ, ವಾಲಿ ಸಾಂಬದಯಶ್ಚೈವ ವಾಲಿ ಸಾಂಬಾದಯಶ್ಚೈವ ವಾಲಿ ಸಾಂಬಾದಯಶ್ಚೈವ ಕಿಂಚಿದಾವೇಶಿನೋ ಹರೇಃ, ಕಿಂಚಿದಾವೇಶನೋ ಹರೇಃ ನರಃ ಫಲ್ಗುಣ ಇತ್ಯಾದ್ಯಾಹ ವಿಶೇಷಾವೇಶಿನೋ ಹರೇಃ ವಾಲಿ ಸಾಂಬಾದಯಶ್ಚೈವ ಕಿಂಚಿದಾವೇಶಿನೋ ಹರೇಃ ಎಂಬುದಾಗಿ 33ನೆಯ ಶ್ಲೋಕ. ಪದವಿಭಾಗ. ನರಃ ಫಲ್ಗುಣಃ ಇತ್ಯಾ ಇತಿ
ಆದ್ಯಾಹ ಅಥವಾ ಇತ್ಯಾದ್ಯಾಹ ವಿಶೇಷಾವೇಶಿನಃ ಹರೇಃ ವಾಲಿ ಸಾಂಬಾದಯಃ ವಾಲಿ ಸಾಂಬಾದಯಃ ಅಲ್ಲಿ ಬಿಡಿಸ್ಕೊಳ್ಬೇಕು. ಚ ಏವ ಕಿಂಚಿತ್ ಆವೇಶಿನಃ ಹರೇಃ ಪದ ವಿಭಾಗ. ಮತ್ಯಾರಲ್ಲಿ ವಿಶೇಷ ಆವೇಶ ಇದೆ ಎಂಬುದನ್ನ ಹೇಳ್ತಾ ಇದ್ದಾರೆ. ನರಹ ನರನಲ್ಲಿ ವಿಶೇಷವಾದಂತಹ ಭಗವಂತನ ಆವೇಶ. ಫಲ್ಗುಣಃ ಅರ್ಜುನ, ಆ ಅರ್ಜುನನಲ್ಲಿ ಕೂಡ ವಿಶೇಷವಾದಂತಹ ಆವೇಶ ಇದೆ ಅಂತ ಇಷ್ಟೆಲ್ಲರ ಹೆಸರು ಹೇಳಿ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಇತ್ಯಾದ್ಯಾಹ ಅಂದ್ರೆ ಅಷ್ಟೂರ್ನು ಇಲ್ಲಿ ಹೇಳಿಲ್ಲ, ಕೆಲವು ಅನೇಕ ಹೆಸರನ್ನ ಹೇಳಿದ್ದಾರೆ, ಇನ್ನೂ ಎಷ್ಟೋ ಹೆಸರು ಉಳಿದಿವೆ. ಸಾಮಾನ್ಯವಾಗಿ ಹೇಳ್ತಾ ಕೂತ್ರೆ ಬಹಳ ಆಗಿ ಹೋಗ್ತದೆ ಅಂತ ಹೇಳಿ ಇಷ್ಟು ಹೇಳಿ ಮುಖ್ಯವಾಗಿದ್ದದ್ದನ್ನು ಹೇಳಿ ಇತ್ಯಾದ್ಯಾಹ ವಿಶೇಷಾವೇಶಿನಃ ಹರೇಃ ಹರೇಃ ವಿಶೇಷಾವೇಶಿನಃ ಇವರೇ ಮೊದಲಾದವರು. ಏನು ಶ್ರೀ ಬ್ರಹ್ಮರುದ್ರೌ ಅಂತ 29ನೇ ಶ್ಲೋಕದಿಂದ ಪ್ರಾರಂಭ ಮಾಡಿದರೋ ಈ 33ನೇ ಶ್ಲೋಕದವರೆಗೆ ಏನೇನು ಹೆಸರುಗಳನ್ನು ಹೇಳಿದ್ದಾರೋ ಇವೇ ಮೊದಲಾದ ಹೆಸರುಗಳು. ಇಷ್ಟೇ ಅಲ್ಲ, ಇಷ್ಟನ್ನು ಹೇಳಿದ್ದು ಇನ್ನೂ ಅನೇಕ ವ್ಯಕ್ತಿಗಳಿದ್ದಾರೆ. ಇವರೇ ಮೊದಲಾದಂತ ಎಲ್ಲರಲ್ಲಿಯೂ ಕೂಡ ಹರೇಹೇ ವಿಶೇಷ ಆವೇಶಿನಃ, ಇವರೆಲ್ಲರೂ ಕೂಡ ಭಗವಂತನ ವಿಶೇಷ ಆವೇಶ ಉಳ್ಳವರು ಎಂಬುದನ್ನ ತಿಳಿದುಕೊಳ್ಳಬೇಕು. ಇನ್ನು ವಾಲಿ ಸಾಂಬಾದಯ ಚ ಏವ ಕಿಂಚಿದಾವೇಶಿನಃ ಹರೇಹೇ. ಇನ್ನ ಆವೇಶ ಕಿಂಚಿತ್ ಅಂದ್ರೆ ಸ್ವಲ್ಪ, ಹರೇಹೇ ಕಿಂಚಿತ್ ಆವೇಶಿನಃ ಭಗವಂತನ ಸ್ವಲ್ಪ ಆವೇಶ. ಭಗವಂತ ಸುಮ್ಮನೆ ಯಾವಾಗ ಒಂದು ಬಾರಿ ಅವರ ದೇಹದ ಒಳಗೆ ಹೋಗಿ ಬರ್ತಾ ಇರ್ತಾನೆ, ಅದು ಕಿಂಚಿತ್ ಆವೇಶಿನಃ. ಒಂದು ರೂಪದಿಂದ ಎಲ್ಲ ಜೀವರಲ್ಲಿಯೂ ಎಲ್ಲರ ಜೀವರ ದೇಹದಲ್ಲಿಯೂ ಭಗವಂತ ಸನ್ನಿಹಿತನಾಗಿದ್ದಾನೆ. ಮತ್ತೊಂದು ರೂಪದಿಂದ ಆ ರೀತಿಯಾಗಿ ಪ್ರವೇಶ ಮಾಡಿ ಬರೋದು, ಹೋಗಿ ಬರೋದಷ್ಟೇ ಕೆಲವು ಪ್ರಸಂಗಗಳಲ್ಲಿ. ಇವರಲ್ಲಿ ಈ ವಾಲಿ ಸಾಂಬ ಮೊದಲಾದಂತಹ ಇನ್ನು ಅನೇಕ ವ್ಯಕ್ತಿಗಳಲ್ಲಿ ಭಗವಂತನ ಆವೇಶ ಹೇಗಿದೆ ಅಂದ್ರೆ ಇವೆಲ್ಲರೂ ಕೂಡ ಕಿಂಚಿದಾವೇಶಿನಃ ಹರೇಹೇ, ಭಗವಂತನ ಸ್ವಲ್ಪ ಆವೇಶ ಉಳ್ಳವರು ಎಂಬುದನ್ನ ತಿಳಿದುಕೊಳ್ಳಬೇಕು. ಒಟ್ಟಾರೆಯಾಗಿ ವಿಶೇಷ ಆವೇಶ ಯಾರಲ್ಲಿ ಇದೆ, ಕಿಂಚಿದ ಆವೇಶ ಯಾರಲ್ಲಿ ಇದೆ ಎಂಬುದನ್ನ ಇಷ್ಟು ಶ್ಲೋಕಗಳಿಂದ ತಿಳಿಸಿ, ಇದ್ರ ಹಿಂದೆ ಭಗವಂತನ ಅವತಾರಗಳನ್ನ ತಿಳಿಸಿದ್ದು. ಅದ್ಯಾಕೆ ಬಂತು ಅಂದ್ರೆ ಭಗವಂತ ತಾನು ಉತ್ತಮ, ತನ್ನ ನಂತರ ಯಾರು ಉತ್ತಮರು ಅಂತ ತಿಳಿಸುವಾಗ ಭಗವಂತ ಎಲ್ಲಿ ಬಲ ಕಾರ್ಯದಲ್ಲಿ ಪ್ರವೃತ್ತನಾಗಿರ್ತಾನೋ ಅಲ್ಲಿ ಬಲಾಧಿಕರು ಶ್ರೇಷ್ಠರು, ಜ್ಞಾನ ಕಾರ್ಯದಲ್ಲಿ ಯಾವ ಅವತಾರದಲ್ಲಿ ಪ್ರವೃತ್ತನಾಗಿರ್ತಾನೋ ಆ ಪ್ರಸಂಗಾದೇಶದಲ್ಲಿ ಜ್ಞಾನಾಧಿಕರು ಶ್ರೇಷ್ಠರು ಅಂತ ಪ್ರಸಂಗ ಬಂದಿದ್ದು. ಅದಕ್ಕೆ ಮತ್ತೆ ಅದನ್ನ ಮುಂದುವರಿಸ್ತಾರೆ, ಅದನ್ನ ಉಪಸಂಹಾರ ಮಾಡ್ತಾ ಇದ್ದಾರೆ ಇಲ್ಲಿ. ಅವತಾರಿಕೆಯನ್ನ ಕೊಡ್ತಾರೆ. ಪ್ರಧಾನಾಂಗಂ ಹಿ ಮಾರುತಿ ಇತಿ ಉಕ್ತಂ ಅರ್ಥಂ ಉಪಸಂಹರನ್ ಉಪಪಾದಯತಿ. ಹಿಂದೆ ಹೇಳಿದ್ದು ಪ್ರಧಾನ ಈ ಭೂಭಾರ ಹರಣ ಎಂಬುವಂತಹ ಕೃಷ್ಣ ಪರಮಾತ್ಮನ ಈ ಕಾರ್ಯದೊಳಗೆ ಪ್ರಧಾನಾಂಗಂ ಹಿ ಮಾರುತಿ ಅಂತ ಹೇಳು. ಪ್ರಧಾನವಾಗಿ ಅಂಗರಾದವರು ವಾಯುದೇವರು ಅಂತ ಹೇಳಿದ್ದು. ಅದಕ್ಕಾಗಿ ಅದನ್ನ ಇಲ್ಲಿ ಉಪಸಂಹಾರ ಮಾಡ್ತಾ ಇದ್ದಾರೆ 34ನೇ ಶ್ಲೋಕದಿಂದ. ತಸ್ಮಾತ್ ಬಲ ಪ್ರವೃತ್ತಸ್ಯ ರಾಮಕೃಷ್ಣಾತ್ಮನೋ ಹರೇಃ ಅಂತರಂಗಂ ಹನುಮಾಂಶ್ಚ
ಭೀಮಸ್ತತ್ ಕಾರ್ಯ ಸಾಧಕಃ. ಭೀಮಸ್ತತ್ಕಾರ್ಯ ಸಾಧಕೌ. ಆಚಾರ್ಯ ಕೇಳಿಸ್ತಾ ಇಲ್ಲ. ಭೀಮಸ್ತತ್ ಕಾರ್ಯ ಸಾಧಕಃ. ಇಲ್ಲಿ ಸಾಧಕವು ಅಂತಿದೆ, ಸಾಧಕ ಮಾಡ್ಕೊಳ್ತೀನಿ. ಭೀಮಸ್ತತ್ಕಾರ್ಯ ಸಾಧಕಃ. ಸಾಧಕನೇ ಸರಿ, ಯಾಕೆಂದ್ರೆ ಸರಿ ಆಚಾರ್ಯ, ದ್ವಿವಚನ ಅದನ್ನೇ ಇಲ್ಲ ಇಲ್ಲಿ. ಮಾಡ್ಕೊಳ್ತೀನಿ. ಆಯ್ತು ಆಚಾರ್ಯ, ಸಾಧಕ ಅಂತ ಮಾಡ್ಕೊಳ್ತೀನಿ. ಆಚಾರ್ಯ ಮ್ಯೂಟ್ ಆಗ್ಬಿಟ್ರು, ನಾನ್ ಮ್ಯೂಟ್ ಆಗ್ತೀನಿ. ಆಚಾರ್ಯ ಅನ್ಮ್ಯೂಟ್ ಮಾಡಿ ಆಚಾರ್ಯ. ಮೋಸ್ಟ್ಲಿ ನಾವು ಅವ್ರು ಹೇಳಿದ ಶ್ಲೋಕನ ಹೇಳುವಾಗ ಸಿಗ್ನಲ್ ಇದಾಗ್ಬಿಟ್ಟು ಅವ್ರಿಗೆ ಬರೋದ್ರಲ್ಲಿ ತಡೆ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಅದರಿಂದ ಹಾಗಾಗ್ತಾ ಇರ್ಬೋದು ಅಂತ ಅನ್ಸುತ್ತೆ. ಒಂದ್ಸಲ ಪ್ರಯತ್ನ ಮಾಡಿ ನೋಡ್ಬೋದು. ಒಂದ್ಸಲ ಅವರೇ ಹೇಳಿ ಮಾಡಿದ್ರು ಸಾಕು ಹೌದು ಅನ್ಸುತ್ತೆ. ನನ್ನ ಅನಿಸಿಕೆ. ತಪ್ಪೇನಾದ್ರೆ ಕ್ಷಮಿಸಿ. ಏನಿಲ್ಲ, ಆತರ ಏನಿಲ್ಲ, ನೋಡೋಣ. ಏನಮ್ಮ? ಇವಾಗ ಕೇಳುತ್ತೆ. ತಸ್ಮಾತ್ ಬಲ ಪ್ರವೃತ್ತಸ್ಯ ರಾಮಕೃಷ್ಣಾತ್ಮನೋ ಹರೇಃ ಅಂತರಂಗಂ ಹನುಮಾಂಶ್ಚ ಭೀಮಸ್ತತ್ ಕಾರ್ಯ ಸಾಧಕಃ ಎಂಬುದಾಗಿ 34ನೆಯ ಶ್ಲೋಕ ಪದವಿಭಾಗ. ತಸ್ಮಾತ್ ಬಲ ಪ್ರವೃತ್ತಸ್ಯ ರಾಮಕೃಷ್ಣಾತ್ಮನಃ ಹರೇಃ ಅಂತರಂಗಂ ಹನುಮಾನ್ ಚ ಭೀಮಃ ತತ್ಕಾರ್ಯ ಸಾಧಕಃ ಎಂಬುದಾಗಿ ಪದವಿಭಾಗ. ಬಲಕಾರ್ಯ ಪ್ರವೃತ್ತಸ್ಯ, ಬಲ ಪ್ರವೃತ್ತಸ್ಯ ಅಂತಿದೆ, ಅಂದ್ರೆ ಅರ್ಥ ಬಲಕಾರ್ಯ ಪ್ರವೃತ್ತಸ್ಯ ಅಂತ ಅರ್ಥ. ಬಲಕಾರ್ಯದಲ್ಲಿ ಪ್ರವೃತ್ತನಾದಂತಹ ಭಗವಂತ, ಯಾವ ಅವತಾರದಲ್ಲಿ, ಯಾವ ಬಲಕಾರ್ಯದಲ್ಲಿ, ಯಾವ ಅವತಾರದಿಂದ ಭಗವಂತ ಪ್ರವೃತ್ತನಾಗಿದ್ದಾನಂದ್ರೆ ಹಿಂದೆ ಹೇಳಿದ್ದಾರೆ, 24ನೇ ಶ್ಲೋಕದಲ್ಲಿ ಬಂದಿದೆ. ಕೃಷ್ಣ ರಾಮಾದಿ ರೂಪೇಶು ಬಲಕಾರ್ಯೋ ಜನಾರ್ದನ. ಕೃಷ್ಣ ರಾಮಾದಿ ಅವತಾರಗಳು, ರೂಪಗಳು ಇವು ಯಾಕೆ ಪ್ರವೃತ್ತವಾದದ್ದು ಅಂದ್ರೆ ಬಲಕಾರ್ಯ, ಭೂಭಾರ ಹರಣವನ್ನ ಮಾಡುವುದಕ್ಕಾಗಿ, ಆ ಕಾರ್ಯಕ್ಕಾಗಿ ಅವತಾರವನ್ನ ಮಾಡಿದ್ದು ಭಗವಂತ. ಅದನ್ನ ಹೇಳ್ತಾ ಇದ್ದಾರೆ. ಬಲ ಪ್ರವೃತ್ತಸ್ಯ ರಾಮಕೃಷ್ಣಾತ್ಮನಃ ಹರೇಹೇ, ಬಲ ಕಾರ್ಯಕ್ಕೆ ಪ್ರವೃತ್ತನಾದಂತಹ ರಾಮಕೃಷ್ಣ, ರಾಮ ಅವತಾರ ಕೃಷ್ಣಾವತಾರ ರೂಪಿಯಾದಂತಹ ಭಗವಂತ ಏನಿದ್ದಾನಲ್ಲ, ಆ ಭಗವಂತನಿಗೆ ಅಂತರಂಗಂ ಕಾರ್ಯ ಸಾಧಕಃ, ಅಂತರಂಗ ಕಾರ್ಯ ಸಾಧಕಃ ಹನುಮಾನ್ ಭೀಮಃ, ಆ ಭಗವಂತನ ಬಲಕಾರ್ಯಕ್ಕೆ ಬಲಕಾರ್ಯದಲ್ಲಿ ಪ್ರವೃತ್ತನಾದಂತಹ ಭಗವಂತನಿಗೆ ಅಂತರಂಗ ಕಾರ್ಯ ಹತ್ತಿರದಲ್ಲಿ, ಅಂತರಂಗ ಮನಸ್ಸು ಎಷ್ಟು ಜೀವನಿಗೆ ಹತ್ತಿರದಲ್ಲಿದೆಯೋ ಅಷ್ಟು ಹತ್ತಿರದಲ್ಲಿ ಇದ್ದುಕೊಂಡು ಹನುಮಂತ ದೇವರು, ಭೀಮಸೇನ ದೇವರು ಈ ಇಬ್ಬರು ಏನು ಮಾಡಿದ್ದಾರೆ ಅಂದ್ರೆ ಆ ಭಗವಂತನ ಕಾರ್ಯವನ್ನ ಸಾಧನೆ ಮಾಡಿದ್ದಾರೆ. ಭಗವಂತನ ಕಾರ್ಯ ಏನು? ಭೂಭಾರ ಹರಣ. ಈ ಹರಣದೊಳಗೆ, ಭೂಭಾರ ಹರಣವನ್ನು ಮಾಡುವಂತಹ ಕಾರ್ಯದೊಳಗೆ ಇವರು ಕೂಡ ಭಗವಂತನ ಅಂತರಂಗ, ಭಗವಂತನ ಮನಸ್ಸೇನಿದೆ, ಭಗವಂತನ ಇಚ್ಛೆ ಏನಿದೆ ಅದುಕೊಂಡು ಅಷ್ಟು ಹತ್ತಿರದಲ್ಲೇ ಇದ್ದು ಭಗವಂತನ ಸೇವೆಯನ್ನು ಮಾಡಿದವರು. ಅದಕ್ಕಾಗಿ ಅಂತರಂಗಂ ಹನುಮಾನ್ ಭೀಮಃ, ಇವರಿಬ್ಬರು ಕೂಡ ಭಗವಂತನಿಗೆ ಪ್ರೀತ್ಯಾಸ್ಪದರಾದವರು. ಪ್ರಧಾನ ಅಂಗ ಯಾರಾಗಿರ್ತಾರೋ ಕಾರ್ಯದೊಳಗೆ, ಈ ಒಂದು ಭೂಭಾರ ಹರಣ ಕಾರ್ಯದೊಳಗೆ ಅವರು ಭಗವಂತನಿಗೆ ಪ್ರಿಯರಾಗ್ತಾರೆ. ಹೀಗಾಗಿ ಹನುಮಂತ ದೇವರು ರಾಮಾವತಾರದಲ್ಲಿ, ಭೀಮಸೇನ ದೇವರು ಕೃಷ್ಣಾವತಾರದಲ್ಲಿ ಭಗವಂತನಿಗೆ
ವಿಶೇಷವಾಗಿ ಅಂತರಂಗ ಕಾರ್ಯಸಾಧಕರಾಗಿದ್ದಾರೆ. ಅದಕ್ಕಾಗಿ ಇವರು ಭಗವಂತನಿಗೆ ಪ್ರಿಯರು. ಪ್ರಿಯರಾದ್ದರಿಂದ ಎಲ್ಲ ದೇವತೆಗಳಿಗಿಂತಲೂ ಕೂಡ ಈ ಹನುಮಂತ ದೇವರು, ಭೀಮಸೇನ ದೇವರು ಎಲ್ಲ ದೇವತೆಗಳಿಗಿಂತಲೂ ಕೂಡ ಉತ್ತಮರು. ಭಗವಂತನ ನಂತರ, ಭಗವಂತ ಎಲ್ಲರಿಗಿಂತ ಉತ್ತಮ. ಆ ಭಗವಂತನ ನಂತರ ಹನುಮಂತ ದೇವರು, ಭೀಮಸೇನ ದೇವರು ಯಾಕೆ ಉತ್ತಮರು ಅಂತಂದ್ರೆ ಭಗವಂತನ ಕಾರ್ಯದೊಳಗೆ ವಿಶೇಷವಾಗಿ ಅಂತರಂಗ ಕಾರ್ಯ ಸಾಧಕರಾದ್ದರಿಂದ ಪ್ರೀತ್ಯಾಸ್ಪದರಾಗಿದ್ದಾರೆ. ಅದಕ್ಕೆ ಅವರು ಎಲ್ಲರಿಗಿಂತಲೂ ಕೂಡ ಉತ್ತಮರು ಎಂಬುದಾಗಿ ಹಿಂದೆ ಪ್ರಾರಂಭ ಮಾಡಿದಂತಹ ವಿಷಯವನ್ನ ಈ ಶ್ಲೋಕದಿಂದ ಶ್ರೀಮದಾಚಾರ್ಯರು ಉಪಸಂಹಾರವನ್ನ ಮಾಡ್ತಾರೆ. ಮುಂದೆ ಹಿಂದಿದ್ದು ಬ್ರಹ್ಮದೇವರು ಉತ್ತಮರು, ಎಲ್ಲ ದೇವತೆಗಳಿಗಿಂತ ಅಧಿಕರು ಅಂತ ಹಿಂದೆ ಹೇಳಿದ್ದು. ಈಗ ಉಪಸಂಹಾರ ಮಾಡ್ತಾ ಇರು ಹನುಮಂತ ದೇವರು, ಭೀಮಸೇನ ದೇವರು ಉತ್ತಮರು ಅಂತ ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ. ಒಂದಕ್ಕೊಂದಕ್ಕೂ ಏನು ಸಂಬಂಧ ಅಂತ ಪ್ರಶ್ನೆ ಮಾಡಿಕೊಂಡು ಮುಂದಿನ ಶ್ಲೋಕದಲ್ಲಿ ಮತ್ತೆ ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರವನ್ನ ಕೊಡ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಧನ್ಯವಾದ ಗುರುಗಳೇ. ಹರೇ ನಮಃ ಗುರುಗಳೇ. ಹರೇ ನಮಃ. ಇವತ್ತು ಚೆನ್ನಾಗಿ ಬಂತು ಗುರುಗಳೇ ನಿಮ್ಮ ವಾಯ್ಸ್. ಧನ್ಯವಾದಗಳು. ಧನ್ಯವಾದ. ಹರೇ ಹರೇ ನಮಃ.